ಶ್ರೀ ಸಿದ್ಧಿವಿನಾಯಕನ ಪಾದಲಿಂಗಕ್ಕೆ ನಮಸ್ಕರಿಸುತ್ತಾ ಸ್ಥಳೀಯ ದೇವತೆಯಾದ ಶ್ರೀ ದುರ್ಗಾ ಪರಮೇಶ್ವರಿಯವರು ನೆನೆಸುತ್ತಾ ಇಂದಿನ ನಾಟಕವನ್ನು ನಾಂದಿ ರೀತಿಯೊಂದಿಗೆ ಪ್ರಾರಂಭಿಸ್ತಾ ಇದ್ದೇವೆ. ಕಲಾವಿದರು ಆಡಿ ತೋರಿಸುವ ನಾಟಕವನ್ನು ಕಲಾಭಿಮಾನಿಗಳಾದ ತಾವು ಶಾಂತ ಚಿತ್ತದಿಂದ ನಾಟಕವನ್ನು ವೀಕ್ಷಿಸಿ ಕಲಾವಿದರನ್ನ ಪ್ರೋತ್ಸಾಹಿಸಿ. ಪ್ರಥಮ ವಕ್ರತುಂಡಂ ಏಕದಂತಂ ದ್ವಿತೀಯೇಕಂ ಕೃಷ್ಣಪಿಂಡಾಕ್ಷಂ ಗಜವರಂ ಚತುರ್ಥಕಂ ಲಂಬೋದರಂ ಪಂಚಮಂ ಷಷ್ಠಂ ವಿಕಟಮೇವ ಚ ಸಪ್ತಮಂ ವಿಘ್ನರಾಜೇಂದ್ರಂ ಧೂಮ್ರವರ್ಣಂ ತಥಾ ನವಮಂ ಭಾವಚಂದ್ರಂ ದಶಮಂತು ವಿನಾ ಏಕಾದಶಂ ಗಣಪತಿಂ ದ್ವಾದಶಂ ತು ಗಜಾನನಂ ದ್ವಾದಶೈತಾನಿ ನಾಮಾನಿ ದ್ವಾದಶೈತಾನಿ ನಾಮಾನಿ ತ್ರಿಸಂಧ್ಯಂ ಯ ಪಠೇ ನರಃ ನ ಚ ವಿಘ್ನ ಭಯಂ ತಸ್ಯ ಸರ್ವಸಿದ್ಧಿಕರೋ ಪ್ರಭೋ ಓಂಕಾರದ ನಾದದಲ್ಲಿ ನಾಟ್ಯರಂಗವನು ಅರಸಲಿ ನಾಟ್ಯರಂಗವನು ಓಂಕಾರದ
ರಸಿಕರೇ, ಈಗ ನಿಮ್ಮ ಮುಂದೆ ಶ್ರೀ ದುರ್ಗಾ ಪರಮೇಶ್ವರಿ ರೈತ ಬಂಧು ಸಂಘ ಹೊದಿಕೆ ಇವರು ಅರ್ಪಿಸುವ ಸುಂದರ ಸಾಮಾಜಿಕ ರೌದ್ರಮಯ ಹಾಸ್ಯಭರಿತ ನಾಟಕ ವಚನ ಪಾಲಿಸಿದ ಒಕ್ಕಲಿಗ. ವಚನ ಪಾಲಿಸಿದ ಒಕ್ಕಲಿಗರು ಶ್ರೀ ಗೋಪಾಲ್ ಕೃಷ್ಣ ಡ್ರಾಮಾ ಸೀನ್ಸ್ ಕುಮಟಾ ಇವರ ರಂಗಸಂಚಿಕೆಯಲ್ಲಿ ಶರಣಯ್ಯ ಬೇಗೂರ್ ಇವರ ಸಂಗೀತ ಸಂಯೋಜನೆಯಲ್ಲಿ ನಾಟಕ ವಚನ ಪಾಲಿಸಿದ ಒಕ್ಕಲಿಗರು. ಈ ನಾಟಕದ ಪಾತ್ರ ಪರಿಚಯ ಈ ಊರಿನ ಬಡವ ಈ ಪಾತ್ರದಲ್ಲಿ ಗಣೇಶ್ ನಾಯ್ಕ್. ಈ ಊರಿನ ಆದರ್ಶ ರೈತನಾಗಿ ಶ್ರೀಮಂತರ ಸೊಕ್ಕ ನಡಗಿಸುವ ತ್ರಿಮೂರ್ತಿಗಳ ತಂದೆಯಾಗಿ ಸಮಾಜದ ಶ್ರೀಮಂತಿಕೆಯ ಸೊಕ್ಕನ್ನ ಮುಳುಗಿಸುವ ರಾಘವ. ಕೋಟಿ ವಿದ್ಯೆಗಳಲ್ಲಿ ಮೇಲಿಗೆ ಮೇಲು ರಾಟಿ ನಡೆದುದಲ್ಲದೆ ದೇಶವೇ ಕೆಡವುದು ಭಾರತವೇ ಸರ್ವಜ್ಞ ಎಂದು ಹೇಳುವ ಹಾಗೆ ಭಾರತ ಭೂಮಿಯಲ್ಲಿ ರೈತರೇ ಮೇಲೆನ್ನುವ ಪ್ರತಿಜ್ಞೆ ಪಾಲಿಸಿದ ಒಕ್ಕಲಿಗರ ಮಕ್ಕಳಾಗಿ ಬೆಳೆದ ಈ ಭೂಮಿಯಲ್ಲಿ ಶ್ರೀಮಂತರಿಗೆ ಎಚ್ಚರಿಕೆಯನ್ನು ಕೊಡುತ್ತಿದ್ದೇವೆ ಈ ರೈತ. ಈ ಪಾತ್ರದಲ್ಲಿ ಗಣೇಶ್ ನಾಯ್ಕ್, ಅದೇ ರೀತಿಯಾಗಿ ರಾಘವ ರಾಮಣ್ಣನ ಹಿರಿಯ ಮಗ. ಈ ನಾಟಕದ ಕಥಾನಾಯಕ ಪಾತ್ರದಲ್ಲಿ ರಜನಿಕಾಂತ್ ಫಟ್ಕಾರ್. ಎಲ್ಲ ದೇವರೇ, ಈ ರಾಘವನ ಬಾಳಿನಲ್ಲಿ ಅದೆಂತಹ ಬಿರುಗಾಳಿಯನ್ನು ಎಬ್ಬಿಸಿದ ಆ ಶ್ರೀಮಂತರ ಹಾಗೆ ನಾಟಕವಾಡಿ ಜೀವನ ಮಾಡಲಿಕ್ಕೆ ನನಗೆ ಬರು ಮಗು. ಈ ನಾಟಕದ ಕಥಾನಾಯಕನ ಪಾತ್ರದಲ್ಲಿ ತುಂಬಿ ಹೂವನ್ನ ಮರೆಯಬಹುದು. ಆದ್ರೆ ಈ ರಘು ಈ ಗುಣಗಳನ್ನ ಎಂದು ಮರೆಯೋದಿಲ್ಲ. ಹೊದಿಕೆ ರವಿ. ರೀತಿಯಲ್ಲಿ ನನ್ನ ಅಣ್ಣ ಅತ್ತಿಗೆಯನ್ನು ಬೀದಿ ಪಾಲ್ ಮಾಡಿದ್ಯೋ ಅದೇ ರೀತಿಯಲ್ಲಿ ನಾನು ಬೀದಿ ಪಾಲ್ ಮಾಡಿಲ್ಲ ಅಂತಾದ್ರೆ ನನ್ನ ಮಗ ವಕೀಲ ರವಿಯ ರವಿ ಫಟ್ಕಾರ್, ಸೋಮಣ್ಣ
ಸಾವುಕಾರ ಧರ್ಮೇಂದ್ರನ ತಂದೆ ಫ್ಯಾಕ್ಟರಿಯಲ್ಲಿ ಕಡು ಬಡವರ ಆಸ್ತಿಯನ್ನು ದೋಚುವ ಶುಭ ರಾತ್ರಿ ಶರಣೆನ್ನದವರಿಗೆ ಕೊನೆಯ ರಾತ್ರಿ ಉಮೇಗೌಡ ಕೊಡುತ್ತಿರುವ ಉಜ್ಜಲವಿದು ರಂಗಭೂಮಿ ಕಲಾವಿದ ಪ್ರಕಾಶ್ ಮರಾಠಿ ಹೊದ್ಕೆ ಗಿರೀಶ್ ಕಡು ಬಡವ ಈ ಪಾಠದಲ್ಲಿ ನಂದು ನಾಯ್ಕ್ ಹೊದ್ಕೆ ತಂಗಿ ಹೆಣ್ಣು ಹೆತ್ತವರಿಗೆ ಆ ಹೆಣ್ಣು ಯಾವಾಗಲೂ ಭಾರ ಹರೀಶ್ ಪಾತ್ರದಲ್ಲಿ ಎಎಸ್ಐ ಪಾತ್ರದಲ್ಲಿ ಪ್ರಕಾಶ್ ನಾಯ್ಕ್ ಹೊದ್ಕೆ ಕಾಸಿಂ ಪ್ರಕಾಶ್ ನಾಯ್ಕ್ ಹೊದ್ಕೆ ಎಲ್ಲೇ ಇದ್ದರೂ ಅರೆಸ್ಟ್ ಮಾಡದೆ ಬಿಡುವುದಿಲ್ಲ. ಕಾಸಿಂ ಕಡು ರಿಪೇರಿ ಈ ಪಾತ್ರದಲ್ಲಿ ಲಕ್ಷ್ಮಣ್ ಮರಾಠಿ ಅದ್ಭುತ ಹಾಸ್ಯ ಕಲಾವಿದರು ಕೊನೆಗೆ ರಿಪೇರಿ ಮಾಡ್ತಾರೆ ನಿಮ್ದು ಕಿಮ್ಮತ್ತು ಒಂದು ಅರ್ಧ ತಾಸು ಬಿಟ್ಟು ರಿಪೇರಿ ತಕೊಂಡು ಬನ್ನಿ ಇದು ಸರಿಯಾಗಿ ರಿಪೇರಿ ಮಾಡಿ ಕೊಡ್ತದೆ ನಿಮ್ಗೆ ಕರಿಯಪ್ಪ ಸಾವುಕಾರ ಗುಮಾಸ್ತ ಚಂದಾವರ ಸೀಮೆಯ ಮಹಾಬಲೇಶ್ವರ್ ಹೆಗಡೆ ಏನ್ ಮಾಡೋದ್ರಿ ಸಾವುಕಾರ ಗುಮಾಸ್ತ ಅಂದ್ರೆ ಕಡಿಮೆ ಐತೇನ್ರಿ ಊರು ತಿರ್ಬೇಕು ಬಡ್ಡಿ ಎಲ್ಲ ಒಟ್ಟು ಮಾಡ್ಬೇಕು ಇರ್ಲಿಲ್ಲ ಅಂದ್ರೆ ನಮಗ ಮಾತಾಡ್ತಾನ ಸಾವುಕಾರ ಸಂಬಳ ಕೊಡೋದು ಒಟ್ಟು ನಮಗ ಊರ್ ತಿರುಗೋದೇ ನಮಗ ಇನ್ನು ಸ್ತ್ರೀ ಪಾತ್ರದಲ್ಲಿ ಅನಿತಾ ಹುಬ್ಬಳ್ಳಿ ವೀಣಾ ಸರ್ಮ ಹಾಗೂ ಮಾಧುರಿ ತುಮಕೂರ್ ಇದರಲ್ಲಿ ಮತ್ತೊಂದು ಖಳನಾಯಕ ಅದ್ಭುತವಾದ ಖಳನಾಯಕನ ಪಾತ್ರದಲ್ಲಿ ನಿಮ್ಮೂರಿನ ಅಜಿತ್ ನಾಯಕ್ ವಿಶೇಷ ಆಕರ್ಷಣೆ ಹಾಸ್ಯ ಕಲಾವಿದ ಹೆಸರಾಂತ ಕಲಾವಿದ ಗುಂಡು ಅವರಿಂದ ಅದ್ಭುತ ಹಾಸ್ಯ ಈ ನಾಟಕದ ಅದ್ಭುತವಾದ ಹಾಸ್ಯ ಪ್ರದರ್ಶನದಲ್ಲಿ ಗುಂಡು ನನ್ನ ಜೀವನದಾಗ ಎಲ್ಲ ರಿಪೇರಿ ಮಾಡಿದೆ ಆದ್ರೆ ಯಾವ್ದು ಗಡಗತ್ತಿನ ಈಗ ಪ್ಲಾಸ್ಟಿಕ್ ರಿಪೇರಿ ಮಾಡಾಕ್ ಹತ್ತಾನ್ರಿ ನಿಮ್ದು ಎಲ್ಲಾದ್ರೂ ಕೂತ ಆದ್ರೂ ತಕೊಂಬರ್ರಿ ಯಾವ್ದೇ ನಮ್ಮಲ್ಲಿ ಕೂತಿರ್ಲಿ ಬೇಕಾದಿರ್ಲಿ ಸಣ್ಣದ್ ಬೇಕಾದ್ರಿ ಬಂದ ಮಾಡ್ಕೊಡ್ತೀನಿ ಬಂದ
ರಂಗ ಸಂಚಿಕೆ ಶ್ರೀ ಗೋಪಾಲ್ ಕೃಷ್ಣ ಡ್ರಾಮಾ ಸೆನ್ಸ್ ಖಲಬಾಗ್ ಕುಮಠ. ಸಂಗೀತ ಶರಣಯ್ಯ ಬೇಗು ಸಂಗಡಿಗರು. ನಾಟಕ ವಚನ ಪಾಲಿಸಿದ ಒಕ್ಕಲಿಗ. ವಚನ ಪಾಲಿಸಿದ ಒಕ್ಕಲಿಗ ಅರ್ಥಾತ್ ಸೋತು ಬಂದ ಸಹೋದರರು. ಕಲಾಭಿಮಾನಿಗಳು ಶಾಂತ ರೀತಿಯಿಂದ ಕಲಾವಿದರನ್ನ ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ನಾಟಕ ವಚನ ಪಾಲಿಸಿದ ಒಕ್ಕಲಿಗ. ಕೌಸಲ್ಯಾ ಸುಪ್ರಜಾ ರಾಮಪೂರ್ವಾ ಸಂಧ್ಯಾ ಪ್ರವರ್ತತೆ. ಉತ್ತಿಷ್ಠ ನರಸಾರ್ದೂಲ ಕರ್ತವ್ಯಂ ದೈವಮಾಗ್ನಿಕಂ. ಉತ್ತಿಷ್ಠೋತ್ತಿಷ್ಠ ಗೋ ಬಡವರ ಮೇಲೆ ಕಮ್ಮ ನಿನಗಿಷ್ಟಪ್ಪ. ಹುಟ್ಟಿದಾಗಲಿದ್ದರೂ ಬಡತನದಲ್ಲಿಯೇ ಬೆಳೆದಿದ್ದೀನಿ. ಆದ್ರೆ ನನ್ನಣ್ಣ ನನಗೋಸ್ಕರ ಹಗಲಿರುಳು ಕಷ್ಟಪಡ್ತಾ ಇದ್ದಾನೆ. ಆದ್ರೆ 3 ದಿನದಿಂದ ನನ್ನಣ್ಣ ಮನೆಗೆ ಬಂದಿಲ್ಲ. ಎಲ್ಲಿರುವನು, ಹೇಗಿರುವನು, ತಿಂದಿದ್ದಾನೋ ಇಲ್ವೋ ಒಂದು ಗೊತ್ತಿಲ್ಲ. ಆದಷ್ಟು ಬೇಗ ನನ್ನಣ್ಣ ಬಂದು ಮನೆಗೆ ಸೇರುವ ಹಾಗೆ ಮಾಡುತ್ತಾ ಈಗ ಬಲ್ಲೆ. ಇಷ್ಟು ದಿನ ಎಲ್ಲಿ ಹೋಗಿದ್ದೆ? 3 ದಿನದಿಂದ ನಿನ್ನನ್ನು ಬಿಟ್ಟು ನಾನು ಎಷ್ಟು ಕಷ್ಟಪಡ್ತಾ ಇದ್ದೀನಿ ಅಂತ ನಿನಗೆ ಗೊತ್ತಾ? ದಯವಿಟ್ಟು ನನ್ನನ್ನು ಬಿಟ್ಟು ಮಾತ್ರ ಎಲ್ಲಿಗೂ ಹೋಗೋಣ. ನಿನ್ನನ್ನು ಬಿಟ್ಟು ಬದುಕೋಕೆ ಖುಷಿಯಾಗಿದೆಯಲ್ಲ ಅಣ್ಣ? ಸಮಯಕ್ಕೆ ಸರಿಯಾಗಿ ಇವತ್ತಿನಿಂದ 3 ದಿವಸಗಳ ಕಾಲ ಶ್ರೀಮಂತರ ಮನೆಯಲ್ಲಿ ಕೆಲಸ ಮಾಡಿದ್ನಮ್ಮ. ಆದ್ರೆ ಕೆಲಸಕ್ಕೆ ಹೊರಕೊಟ್ಟ ಸಂಬಳ ಕೇವಲ 500 ರೂಪಾಯಿ ಕೊಟ್ಟಮ್ಮ. ಒಂದಿಷ್ಟು ಬೇಸರಾಗಲಿಲ್ಲ. ಅದೇ 500 ರೂಪಾಯಿನಲ್ಲಿ ನನ್ನ ತಂಗಿಗೆ ಅಂತ ಹೊಸ ಸೀರೆ ತಂಗಿ, ಇಷ್ಟೊಂದು ಬೆಲೆ ಬಾಳುವ ಸೀರೆ ನನಗೆ ಕಣ್ಣ. ಮೊದಲೇ ಬಡತನದಲ್ಲಿದ್ದೀನಿ. ಇಂಥದ್ರಲ್ಲಿ ನಿನಗೆ ಕಣ್ಣ ಈ ಕಷ್ಟ. ಅದನ್ನು ಯುಗಾದಿ ಹಬ್ಬ ಬರ್ತಾ ಇದೆ. ಎಲ್ಲರನ್ನ ನೋಡ್ಕೊಂಡು ನೀನು ಒಬ್ಬನೇ ಹಾಗೆ ಕೂತಿರ್ತೀಯ. ಹೇಳಣ್ಣ, ಹೇಳು. ಬಡತನವೆಂಬ ಭೂತ ನಮ್ಮನ್ನು ಕಾಡುತ್ತಿದೆ ಎಂಬ ಮಾತ್ರಕ್ಕೆ ಬೆತ್ತಲೆಯಾಗಿರುವುದಕ್ಕೆ ಆಗುತ್ತದೆ. ಇಲ್ಲ ಇಲ್ಲ,
ಹೆತ್ತ ಹೆಣ್ಣು ಮದುವೆಯಾಗಿ ಗಂಡನ ಮನೆಗೆ ಸೇರಬೇಕಾದವಳು ಈ ತರದ ಹರಕು ಬಟ್ಟೆಯಲ್ಲಿದ್ರೆ ಈ ಗಂಡನ ಹೃದಯಕ್ಕೆ ಎಷ್ಟು ಚುರ್ರನ್ನತ್ತೆ ಅಂತ ನೋಡು, ಇವತ್ತು ನಿನ್ನನ್ನು ನೋಡುವುದಕ್ಕೆ ಹೊರ ಬರ್ತಾ ಇದ್ದಾರೆ. ಇಷ್ಟು ಬೇಗ ಕಣ್ಣ ನನಗೆ ಮದುವೆ ಅಂದ್ರೆ ನಾನು ಇಷ್ಟು ಬೇಗ ನಿನಗೆ ಭಾರವಾಗಲಿಲ್ಲ. ಎಂತ ಮಾತಾಡ್ತಾ ಇದೆಯಮ್ಮ ನೀನು? ಚಿಕ್ಕವರಿರುವಾಗ ತಂದೆ ತಾಯಿಯನ್ನು ಕಳೆದುಕೊಂಡು ಅನಾಥರಾಗಿ ಬೆಳೆದವರಮ್ಮ ನಾವು, ಅನಾಥರಾಗಿ ಬೆಳೆದವರು. ಆದ್ರೆ ಅಷ್ಟು ಬಡತನದಲ್ಲಿ ಇದ್ದರೂ ನಾನಿಷ್ಟು ಚಿಂತೆ ಮಾಡಲಿಲ್ಲಮ್ಮ. ತಂಗಿ, ಈ ನಿನ್ನಣ್ಣನಿಗೆ ಆಸ್ತಿ, ಅಂತಸ್ತು, ಶ್ರೀಮಂತಿಕೆ ಇದು ಯಾವುದರ ಬಗ್ಗೆ ಆಸೆ ಇಲ್ಲಮ್ಮ. ನನ್ನನಿಗಿರುವ ಆಸೆ ಎಂದರೆ ಒಂದೇ, ನನ್ನ ತಂಗಿ ಲತಾ ಸುಖ ಸಂತೋಷದಿಂದ ನನ್ನ ತಂಗಿ ಶ್ರೀಮಂತರ ಮನೆಯ ಸೊಸೆಯಾಗಬೇಕು. ಕೈ ಹಿಡಿದವನು ನನ್ನ ತಂಗಿಯನ್ನ ಹೂವಿನ ತರ ನೋಡ್ಕೊಳ್ಬೇಕು. ಆದ್ರೆ ಇಂತಹ ಅಣ್ಣ ಕನಸುಗಾರ ಅಣ್ಣನ ಎದುರಿನಲ್ಲಿ ಅಣ್ಣ ನಾನು ನಿನಗೆ ಭಾರ ಆಗ್ಬಿಟ್ಟೇನಣ್ಣ ಅಂತ ಅಣ್ಣಗೆ ಎಷ್ಟು ಅಂತದಂತ ನಿನಗೆ ತಂಗಿ ಲತಾ, ಹೆಣ್ಣು ಹೆತ್ತವರಿಗೆ ಆ ಹೆಣ್ಣು ಯಾವತ್ತೂ ಭಾರ ಅಲ್ಲಮ್ಮ, ಯಾವತ್ತೂ ಭಾರ ಅಲ್ಲ. ಭಾರ ಆಗೋದಕ್ಕೂ ಸಾಧ್ಯವಿಲ್ಲಮ್ಮ, ಸಾಧ್ಯವಿಲ್ಲ. ನೋಡು, ಬೆಳೆದು ನಿಂತ ಹೆಣ್ಣು ಬಹಳಷ್ಟು ದಿವಸ ತವರು ಮನೆಯಲ್ಲಿಯೇ ಇದ್ರೆ ಈ ಸಮಾಜದ ಜನ ಈ ನಿನ್ನಣ್ಣನ ಬಗ್ಗೆ ಏನಂತ ಮಾತಾಡ್ತಾರೆ ಅಮ್ಮ? ಏನಾದ್ರೂ ಗೊತ್ತೇನಮ್ಮ? ನಿನ್ಗೇನಾದ್ರೂ ಗೊತ್ತಾ? ತಂಗಿ, ಇದ್ದೊಂದು ತಂಗಿಯನ್ನ ಮದುವೆ ಮಾಡಿಕೊಳ್ಳುವಾಗ ಸದಾ ಪುರ್ತ ಗಿರೀಶ ಅಂತ ಒಂದೇ ಒಂದು ಮಾತು ಬರಬಾರ್ದು ಅಂತಾನೆ, ಆ ಒಂದು ಮಾತು ಬರಬಾರ್ದು ಅಂತಾನೆ ನಾನು ಈ ನಿರ್ಧಾರಕ್ಕೆ ಬಂದ್ಬಿಟ್ಟೆನಮ್ಮ. ಆದ್ರೆ ನೀನು ಈ ಅಣ್ಣನ ಬಗ್ಗೆ ತಪ್ಪು ದುಃಖಿಸ್ಬೇಡ. ಈ ಸಮಾಜದಲ್ಲಿ ಬಡವರು ಏನೇ ಮಾಡಿದ್ರು ಸಹಿತ ಒಂದು ಮಾತು ಹೇಳ್ತಾರೆ. ಯಾಕಂದ್ರೆ ನಾವು ಬಡವರು ಕೂತರೆ ತಪ್ಪು, ನಿಂತರೆ ತಪ್ಪು ಅನ್ನುವ ಈ ಸಮಾಜ, ಅದೇ ಶ್ರೀಮಂತರು ಏನೇ ಮಾಡಿದ್ರು ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಾಡುತ್ತಾರೆ. ಅದು ನಾವು ಪಡ್ಕೊಂಡು ಬಂದಿದ್ದೇವೆ. ಆದ್ರೆ ಇಂಥ ಸಂದರ್ಭದಲ್ಲಿ ನೀನು ನನ್ನ ಮದುವೆ ಅಂತ ಯೋಚನೆ ಮಾಡ್ತಾ ಇದ್ದೀಯ. ವರದಕ್ಷಿಣೆ ಕೊಡೋದಕ್ಕೆ ನೀನು ಶಕ್ತನಾಗಿಲ್ಲ. ವರದಕ್ಷಿಣೆ ಕೊಡುವ ಶಕ್ತಿ ನನ್ನಲ್ಲಿಲ್ಲಮ್ಮ. ನಿನ್ನನ್ನು ಕೊಟ್ಟ ಆ ಮನೆ ಹಾಳಾಗಿ ದುಡಿದಾದರೂ ನಿನ್ನ ವರದಕ್ಷಿಣೆಯ ಹಣದ ಋಣವನ್ನ ತೀರಿಸ್ತೇನಮ್ಮ ನಾನು, ತೀರಿಸ್ತೇನೆ. ತಂಗಿ,
ತಾಯಿಯನ್ನ ಕಳೆದುಕೊಂಡಂತ ದೃಷ್ಟಿ ನಾನು. ಅಂಥದ್ರಲ್ಲಿ ಹುಟ್ಟಿದಾಗ್ಲಿಂದನೂ ನಿನಗೆ ಭಾರವಾಗ್ಬಿಟ್ನಲ್ಲ, ಅದೇ ನನಗೆ ದುಃಖ. ಹೆತ್ತವರ ಪಾಲಿಗೆ ನೀನು ಅದೃಷ್ಟೇ ಆದರೆ ಈ ಗಿರೀಶನ ಪಾಲಿಗೆ ನೀನು ಅದೃಷ್ಟ ದೇವತೆ ಅಮ್ಮ, ಅದೃಷ್ಟ ದೇವತೆ. ಹೌದಮ್ಮ ತಂಗಿ, ಒಂದು ವೇಳೆ ತಂದೆಯ ಸ್ಥಾನದಲ್ಲಿ ನಾನು ನಿನ್ನನ್ನು ಮದುವೆ ಮಾಡುವುದು ಸಾಕುವುದೆಲ್ಲ ಮಾಡಬಾರ್ದಾಗಿದ್ದೆ. ಹಾಗೆಲ್ಲ ಯೋಚನೆ ಮಾಡ್ಬೇಡ. ನಾನು ಯಾವತ್ತೂ ನಿನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡಿಲ್ಲ. ನೀನು ನನ್ನ ಅಣ್ಣ ಅಲ್ಲ, ನನ್ನ ತಂದೆಗಿಂತ ಹೆಚ್ಚಾಗಿ ನೋಡ್ಕೊಳ್ತಾ ಇದ್ಯಾ. ಅಂಥದ್ರಲ್ಲಿ ನಾನು ಯಾಕಣ್ಣ ಆ ರೀತಿ ಮಾತಾಡ? ಹೋಗ್ಲಿ ಬಾ, ನಿನಗೋಸ್ಕರ ಗಂಜಿ ಮಾಡಿದ್ದೀನಿ, ಗಂಜಿ ಆದ್ರೂ ಕುಡಿಯೋದು. ಮಡದಿಯನ್ನ ಕಳೆದುಕೊಂಡ ಮೇಲೆ ಸಂಸಾರದ ಜವಾಬ್ದಾರಿ ನನ್ನದು. ಈಗ ನನ್ನ ಮಗನಾಗಿರ್ತಕ್ಕಂಥ ರಾಘವ ಪ್ರಾಯಪ್ರಬುದ್ಧನಾಗಿದ್ದಾನೆ. ಅವನಿಗೆ ಈ ಜವಾಬ್ದಾರಿಯನ್ನು ನೀಡುವ ಕರ್ತವ್ಯ ನನ್ನದು. ಹಾಗಿದ್ದು ರಾಘವನನ್ನು ಕರೆದು ಈ ವಿಚಾರವನ್ನು ಹೇಳಬೇಕಾಗಿದೆ. ಏ ರಾಘವ, ರಾಘವ. ಅಪ್ಪಾಜಿ ಕರೆದ್ರೇನು? ಹೌದಪ್ಪ, ಹೇಳಿ. ರಾಘವ, ಎಷ್ಟು ದಿನ ಅಂತ ಈ ಮನೆಯಲ್ಲಿ ಅಜ್ಞಾತವಾಸ ಇರುವುದು? ನೋಡಪ್ಪ, ಇದು ನನಗೆ ಸರಿ ಕಾಣಿಸುವುದಿಲ್ಲ ರಾಘವ, ಸರಿ ಕಾಣಿಸುವುದಿಲ್ಲ. ಅಪ್ಪಾಜಿ, ನೀವೇನು ಹೇಳುತ್ತಿರುವಿರಿ? ನಿಮ್ಮ ಮಾತಿನ ಅರ್ಥವೇ ನನಗಾಗಲಿಲ್ಲ. ಅದೇನೆಂದು? ರಾಘವ, ನಿನ್ನ ತಾಯಿ ಸತ್ತ ಮೇಲೆ ಈ ಮನೆಯಲ್ಲಿ ಹೆಣ್ಣು ಮಕ್ಕಳ ದರ್ಶನವೇ ಇಲ್ಲದಂತಾಗಿದೆ. ನೋಡ್ ರಾಘವ, ಈ ಮನೆ ನಂದ ಗೋಕುಲವಾಗಬೇಕಾದ್ರೆ ನೀನು ಮದುವೆ ಆಗಬೇಕು. ಅಷ್ಟೇ ಅಲ್ಲ, ಈ ಮನೆಯಲ್ಲಿ ಸುಖ ಸಂಸಾರದ ನಂದಾದೀಪವಾಗಬೇಕಾದ್ರೆ ಆದಷ್ಟು ಬೇಗ ನೀನು ಮದುವೆ ಆಗಬೇಕು ರಾಘವ. ಅದೇ ಈ ನಿನ್ನ ಅಪ್ಪನ ಆಸೆಯಪ್ಪ. ಅಪ್ಪಾಜಿ, ನಾನು ಮದುವೆಯಾಗಬೇಕಾದ್ರೆ ನಾನು ನನ್ನ ತಾಯಿಗೆ ಕೊಟ್ಟಿರುವ ವಚನವನ್ನು ಪಾಲಿಸಬೇಕು. ಅಪ್ಪಾಜಿ, ವಚನವನ್ನು ಪಾಲಿಸಬೇಕು. ಆ ನನ್ನ ತಾಯಿಗೆ ಕೊಟ್ಟಿರುವಂತಹ ವಚನವನ್ನು ಪಾಲಿಸಬೇಕಾದ್ರೆ ನಾನು ನನ್ನ ಸಹೋದರರಿಗೆ ಒಂದು ನಾನು ಬಿಸಿಲಿನಲ್ಲಿ ಬಳಲಿ ಬೆಂದಂತೆ ನನ್ನ ಸಹೋದರರು ಬಳಲಬಾರದು. ನಾನು ಕಷ್ಟಪಟ್ಟು ಸಂಪಾದಿಸಿದ ಹಣದಿಂದ ನನ್ನ ಸಹೋದರರನ್ನು ಚೆನ್ನಾಗಿ ಓದಿಸಿ ವಿದ್ಯಾವಂತರನ್ನಾಗಿ ಮಾಡಿ ಈ ಮನೆಗೆ ಕೀರ್ತಿ ತರುವಂತೆ ಮಾಡಿ. ಅದೇ ನಾನು ನನ್ನ ತಾಯಿಗೆ ಕೊಟ್ಟಿರುವ ವಚನ. ಈ ರಾಘವ ಪಾಲಿಸಬೇಕಾದ ವಚನ ಅಪ್ಪಾಜಿ, ಪಾಲಿಸಬೇಕಾದ ವಚನ. ರಾಘವ, ನೀನು ತಾಯಿಗೆ ಕೊಟ್ಟ ವಚನವನ್ನ ತಿರಸ್ಕರಿಸು ಎಂದು ಹೇಳಲಿಲ್ಲ. ನೀನು ಮದುವೆಯಾದ ಮೇಲೆ ಗಂಡ ಹೆಂಡತಿ ಇಬ್ಬರು ಸೇರಿ ನಿನ್ನ ತಾಯಿಗೆ ಕೊಟ್ಟ ವಚನವನ್ನ ಪಾಲಿಸಬಹುದು. ನೋಡು ರಾಘವ, ನಿನ್ನ ತಮ್ಮಂದಿರು ವಿದ್ಯಾಭ್ಯಾಸ ಮಾಡಿ ನೌಕರಿ ಹಿಡಿದು ಮನೆಗೆ ಬರುವಾಗ ನಿನಗೆ ಮುಪ್ಪು ಆವರಿಸುತ್ತದೆ. ಮಗನೇ, ಜವಾಬ್ದಾರಿ ನಿನ್ನ ಮೇಲೆ ಇದೆಯಪ್ಪ, ನಿನ್ನ ಮೇಲೆ ಇದೆ ರಾಘವ. ಅಪ್ಪಾಜಿ, ನಾನು ಮದುವೆಯಾದ ಮೇಲೆ ನಾನು ನನ್ನ ತಾಯಿಗೆ ಕೊಟ್ಟಿರುವ ಮಾತನ್ನು ಈಡೇರಿಸಿಕೊಳ್ಳಲಾಗುತ್ತದೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ ಅಪ್ಪಾಜಿ. ಯಾಕೆಂದರೆ ನಾಳೆ ಈ ಮನೆಗೆ ಸೊಸೆಯಾಗಿ ಬರುವ ಹೆಣ್ಣು ಅವಳೇ ಹೆಣ್ಣಾಗಿರುತ್ತಾಳೆ ಅಥವಾ ಯಾರಾಗಿರುತ್ತಾಳೆ ಅದನ್ನ ಅರಿತುಕೊಳ್ಳಾರೆ. ಆಗ ನನ್ನ ಸಹೋದರರ ಜೀವನ ಮಸಣವಾಗುವುದಿಲ್ಲವೇ? ನನ್ನನ್ನೇ ನಂಬಿ ಪಟ್ಟಣದಲ್ಲಿ ಓದುತ್ತಿರುವ ನನ್ನ ಸಹೋದರರಿಗೆ ನಾನೇ ಮೋಸ ಮಾಡಿದಂತಾಗುತ್ತದೆ. ಅಪ್ಪಾಜಿ,
ನಿನ್ನ ಮಾತೇನು ಸರಿ, ಆದರೆ ನೀನು ಮದುವೆ ಆಗುವುದಿಲ್ಲ, ತಾಯಿಗೆ ಕೊಟ್ಟ ವಚನವನ್ನ ಪಾಲಿಸದ ಹೊರತು ಅಂತ ಹೇಳ್ತಾ ಇದ್ದೀನಿ. ಸರಿ, ಆದರೆ ಜೀವನ ಪೂರ್ತಿ ನಿನ್ನ ತಮ್ಮಂದಿರಿಗಾಗಿ ಕಷ್ಟಪಟ್ಟು ದುಡಿದು ವಿದ್ಯಾವಂತರನ್ನಾಗಿ ಮಾಡಬೇಕಾದಂತ ಬಹಳ ಮಾತಾಶೆಯಪ್ಪ. ನೋಡ್ಲಾಗವ ಅಪ್ಪಾಜಿ, ನೀನು ನಿನ್ನ ತಾಯಿಯ ಮೇಲೆ ಇಟ್ಟ ಅಭಿಮಾನವನ್ನು ಕಂಡು ನನಗೆ ಹೆಮ್ಮೆ ಅನಿಸುತ್ತದೆ ರಾಘವ. ನಿನಗೆ ಜನ್ಮ ಕೊಟ್ಟ ಆ ತಾಯಿ ಎಷ್ಟು ಪುಣ್ಯವಂತ. ಮಾದರಿಯ ಮಗನೇ ಮಾದರಿ, ಅವಳೇ ಪುಣ್ಯಾತ್ಮಳಪ್ಪ, ಪುಣ್ಯಾತ್ಮಳು. ಅಪ್ಪಾಜಿ, ಅಪ್ಪಾಜಿ, ನಿಮ್ಮ ಮಗನಾಗಿ ನಾನು ಜನ್ಮ ಪಡೆಯುವುದಕ್ಕೆ ನಾನೆಷ್ಟು ಭಾಗ್ಯಶಾಲಿ. ರಾಘವ, ನಾನು ನಿನಗೆ ಈ ಮಾತನ್ನ ಯಾಕೆ ಹೇಳಿದೆ ಗೊತ್ತೇ? ನೋಡ್ರಾಘವ, ಸಮಾಜದಲ್ಲಿ ಹೀಗೆ ಇರುತ್ತಾರೆ ಅಂತ ಹೇಳಲು ಯಾರಿಂದಲೂ ಸಾಧ್ಯವಿಲ್ಲ. ನೀನು ಹೇಳಿದ ಹಾಗೆ ನಿನ್ನ ತಮ್ಮಂದಿರನ್ನ ವಿದ್ಯಾಭ್ಯಾಸರಾಗಿ ಮಾಡಿ ನೌಕರಿ ಪಡಿಸುವ ಜವಾಬ್ದಾರಿ ನಿನ್ನದಿರಬಹುದು. ಆದರೆ ಸಮಾಜದಲ್ಲಿ ಕಾಲ ಬದಲಾಗಿದೆಯಪ್ಪ, ಬದಲಾಗಿದೆ ರಾಘವ. ಅಪ್ಪಾಜಿ, ಈಗಿನ ಕಾಲದ ಹುಡುಗ ಹುಡುಗಿಯರು ಹೀಗೆ ಇರುತ್ತಾರೆ ಅಂತ ಹೇಳಲು ಆಗೋದಿಲ್ಲ ರಾಘವ, ಹೀಗೆ ಆಗೋದಿಲ್ಲ. ಈಗಿನ ಕಾಲದ ಹುಡುಗರು ಕಾಲೇಜಿನಲ್ಲಿ ಓದುತ್ತಿರುವಾಗ ಯಾವುದಾದ್ರೂ ಒಂದು ಹುಡುಗಿಯನ್ನು ಪ್ರೀತಿಸಿ ಮದುವೆಯಾಗಿ ಬಂದರೆ ಸಂಪಾದಿಸಿ ಹಣ ಖರ್ಚು ಮಾಡಿದ ನಿನ್ನ ಕಷ್ಟ ಸುಖಕ್ಕೆ ಕೇಳುವವರು ಯಾರು ಇರುವುದಿಲ್ಲ ಮಗನೇ, ಕೇಳುವುದಿಲ್ಲ. ಅದಕ್ಕಾಗಿ ನಿನಗೆ ಹೇಳ್ತಾ ಇದ್ದೇನೆ, ಆದಷ್ಟು ಬೇಗ ಮದುವೆಯಾಗಬೇಕು ಅಂತ. ಚೇಚೆ ಅಪ್ಪಾಜಿ, ಈ ಸಮಾಜದಲ್ಲಿ ಯಾರೋ ಒಬ್ಬಿಬ್ಬರು ಹಾಗೆ ಮಾಡುತ್ತಾರೆ. ನನ್ನ ಸಹೋದರರು ಹೀಗೆ ಮಾಡುತ್ತಾರೆ. ಅಪ್ಪಾಜಿ, ಅಪ್ಪಾಜಿ, ನೀವು ತಿಳಿದುಕೊಂಡಿರುವಂತೆ ನನ್ನ ಸಹೋದರರು ಮೂರ್ಖರಲ್ಲಪ್ಪ, ವಿವೇಕ ಜ್ಞಾನವುಳ್ಳವರು. ಅಪ್ಪಾಜಿ, ಏನೋ ಗಾಢವಾದ ವಿಚಾರದಲ್ಲಿ ಅಪ್ಪಾಜಿ. ಒಂದೇನಾ? ಹೌದಪ್ಪ. ನೋಡು, ಗಾಢವಾದಂತ ವಿಚಾರ ಏನಿಲ್ಲ, ಇದು ನಮ್ಮ ಕೌಟುಂಬಿಕವಾದಂತ ವಿಚಾರ. ಈಗ ನಿನ್ನ ಅಣ್ಣ ಮದುವೆ ವಯಸ್ಸಿಗೆ ಬಂದಿದ್ದಾನೆ, ಅವನ ಮದುವೆ ವಿಚಾರದಲ್ಲಿ ಸ್ವಲ್ಪ ಮಾತನಾಡ್ತೇವೆ ಅಷ್ಟೇ. ನನ್ನ ಅಣ್ಣನ ಮದುವೆ? ಹೌದಪ್ಪ ರವಿ, ಹೌದು. ಅಂದ್ರೆ ನನಗೆ ಮತ್ತೊಬ್ಳು ತಾಯಿ ಬರ್ತಾಳೆ ಅಂತಾಯ್ತು. ಈ ವಿಷಯವನ್ನು ಕೇಳಿ ನನಗೆ ಎಷ್ಟೊಂದು ಸಂತೋಷವಾಗ್ತಿದೆ ಗೊತ್ತಾ? ಏನು ಅಪ್ಪಾಜಿಯವರ ಮಾತಿಗೆ ತಾಳ ಹಾಕಿ ಕುಣಿಯುತ್ತಾ ಇದೆಯಲ್ಲೋ? ನಾನು ಮದುವೆ ಮಾಡಿಕೊಂಡು ಹೆಂಡತಿಯಿಂದ ಹೊರಟೋದ್ರೆ ನಿನ್ನ ವಿದ್ಯಾಭ್ಯಾಸದ ಖರ್ಚನ್ನು ನೋಡಿಕೊಳ್ಳುವವರು ಯಾರು? ಅಷ್ಟು ತಿಳಿಯುವುದಿಲ್ಲ ನಿನಗೆ? ಹಾಗಲ್ಲ ಅಣ್ಣ, ಚಿಕ್ಕಂದಿನಿಂದ ತಾಯಿಯ ಪ್ರೀತಿಯನ್ನು ಕಾಣದಿರೋ ನಮಗೆ ಈ ತಾಯಿಯಿಂದಾದರೂ ಆ ಮಮತೆ ಪಡೆಯುವುದನ್ನು ಆಸೆ ಅಣ್ಣ. ಆದಷ್ಟು ಬೇಗ ನನಗೊಬ್ಬಳು ತಾಯಿಯನ್ನು ತಿಳ್ಕೊಳ್ಳೋಣ. ನೋಡಿದೀಯಲ್ವಾ? ಈ ನಿನ್ನ ತಮ್ಮ ತಾಯಿಯನ್ನು ಕಳೆದುಕೊಂಡು ಎಷ್ಟು ದುಃಖದಿಂದ ಅವನಿಗೆ ತಾಯಿಯ ಮಮತ್ಕಾರವನ್ನೇ ಕಂಡಿಲ್ಲ. ಹಾಗಾಗಿ ತನ್ನ ಅತ್ತಿಗೆ ನಾನು ಮಗಳಲ್ಲಾದರೂ ತನ್ನ ತಾಯಿಯ ಮಮತೆಯನ್ನು ಕಾಣಬೇಕೆಂಬುದು ಮಹಾಬಯಕೆ. ನಿನ್ನ ತಮ್ಮನ ಆಸೆಯನ್ನು ಪೂರೈಸುವುದು ಹಾಗೂ ನನ್ನ ಆಸೆಯನ್ನು ಕರ್ತವ್ಯ ನಿನ್ನದು ರಾಘವ, ನಿನ್ನದು. ಅಪ್ಪಾಜಿ, ನೀವಿರುವರು ಇಷ್ಟು ಹೇಳುತ್ತಿರುವಿರಿ ಎಂದ ಮೇಲೆ ಆಗಲೇ ಅಪ್ಪಾಜಿ, ನಿಮ್ಮಿರುವರ ಮನಸ್ಸನ್ನು ನೋಯಿಸಲು ನನಗಿಷ್ಟವಿಲ್ಲ ಅಪ್ಪಾಜಿ, ಇಷ್ಟವಿಲ್ಲ. ಮಗನೇ, ನಿಮ್ಮ ಇಚ್ಛೆಯಂತೆ ನಾನು ಮದುವೆ ಮಾಡಿಕೊಳ್ತೇನೆ. ರವಿ, ಅಣ್ಣ, ನಿನಗೆ ಒಬ್ಬಳು ತಾಯಿ ಬೇಕು ತಾನೆ? ಹೌದಣ್ಣ. ಆಗಲಿ, ಆ ತಾಯಿಯೇ ಎಲ್ಲಿಯೇ ಇದ್ದರೂ ಹುಡುಕಿ ಈ ಮನೆಗೆ ಸೊಸೆಯನ್ನಾಗಿ ಕರೆತರೋಣ. ಆಯ್ತೆ ಅಣ್ಣ, ಹುಡುಕುವ ತೊಂದರೆಯನ್ನು ನೀನೇನು ತಿಳ್ಕೊಳ್ಬೇಕಾಗಿಲ್ಲ. ಅಂದ್ರೆ ಈಗಾಗಲೇ ನಮ್ಮ ಮನೆತನಕ್ಕೆ ತಕ್ಕದಾದ ಒಂದು ಹುಡುಗಿಯನ್ನು ನೋಡಿದ್ದೇನೆ ಅಪ್ಪಾಜಿ. ನನ್ನ ಅಣ್ಣನಿಗೆ ಸರಿಯಾದ ಜೋಡಿಯನ್ನು ಊಹಿಸಿದ್ದೇನೆ ಅಪ್ಪಾಜಿ. ಅಷ್ಟೇ ಅಲ್ಲದೆ ಅವಳ ಅಣ್ಣನ ಜೊತೆ ಈ ವಿಷಯನು ಮಾತಾಡ್ಕೊಂಡಿದ್ದೇನೆ. ಇದರಲ್ಲಿ ನಿಮ್ಮದೇನಾದ್ರೂ ಅಭ್ಯಂತರ ಇದೆಯಾ ಅಪ್ಪಾಜಿ? ಏ ರವಿ, ಅಪ್ಪಾಜಿ, ಯಾರು ಈ ಹುಡುಗಿ? ಹೇಗಿದ್ದಾಳಪ್ಪ, ಹೇಗಿದ್ದಾಳೆ? ಅಪ್ಪಾಜಿ, ಮತ್ತೆ ಯಾರು ಅಲ್ಲ, ನನ್ನ ಸ್ನೇಹಿತ, ನನ್ನ ಕಾಲೇಜಿನ ಸ್ನೇಹಿತ ಗಿರಿಜ. ಅವಳೊಬ್ಬಳು ಸುಂದರವಾದ ಹುಡುಗಿಯಿದ್ದಾಳೆ, ಗಂಗಾ ಅಂತ. ಬಡತನದಿಂದ ತನ್ನ ಓದನ್ನು ಅರ್ಧಕ್ಕೆ ನಿಲ್ಲಿಸಿ ತನ್ನ ತಂಗಿಯ
ರವಿ ಅಪ್ಪಾಜಿ. ರವಿ ರವಿ ವರದಕ್ಷಿಣೆ ಎಂಬ ಶಬ್ದವನ್ನ ಧಿಕ್ಕರಿಸಿದ ರೈತ ಮನೆತನವಿದೆ. ರವಿ, ನಿನ್ನ ತಾಯಿಯನ್ನ ಮದುವೆ ಆಗಬೇಕಾದ್ರೆ ನಾನು ಸಹ ವರದಕ್ಷಿಣೆ ಕೇಳಿಲ್ಲ. ಬಡವರ ಮನೆಯ ಹೆಣ್ಣಾಗಿರಲಿ, ಶ್ರೀಮಂತರ ಮನೆಯ ಹೆಣ್ಣಾಗಿರಲಿ, ಒಂದು ಮನೆತನಕ್ಕೆ ಆದರ್ಶ ಗೃಹಿಣಿಯಾಗಿ ಆ ಮನೆಯ ಜ್ಯೋತಿಯನ್ನು ಬೆಳಗುವ ನಂದಾದೀಪವಾಗಿ ಬರಬೇಕು. ನಂದಾದೀಪವಾಗಿ ಬರಬೇಕು. ಅವಳೇ ನಮ್ಮ ಆಶೆ ಅಮ್ಮರವೇ, ನಮ್ಮರ ಆಶೆ. ಅಪ್ಪಾಜಿ ಅಪ್ಪಾಜಿ, ಈ ರಾಘವನಿಗೆ ಬಡ ಮನೆತನದ ಹೆಣ್ಣೆ ಇರಲಿ ಅಪ್ಪ. ಹೆಣ್ಣೆ ಇರಲಿ. ಆ ಶ್ರೀಮಂತರ ಮನೆಯ ಹುಡುಗಿಯನ್ನ ಮದುವೆ ಮಾಡಿಕೊಂಡು ಆ ಹೆಣ್ಣಿನ ಗುಲಾಮನಾಗಿ ಜೀವಿಸುವುದಕ್ಕೆ ನನಗಿಷ್ಟವಿಲ್ಲ ಅಪ್ಪಾಜಿ, ಇಷ್ಟವಿಲ್ಲ. ಕಷ್ಟವೇ ಬರಲಿ, ಸುಖವೇ ಬರಲಿ, ನಾವಿರುವರು ಪರಸ್ಪರ ಅರ್ಥೈಸಿಕೊಂಡು ಒಗ್ಗಟ್ಟಾಗಿ ಸಂಸಾರದ ಯಾತ್ರೆಯನ್ನು ಸಾಗಿಸಬೇಕೆನ್ನುವುದೇ ನನ್ನ ಆಸೆ ಅಪ್ಪಾಜಿ, ನನ್ನ ಆಸೆ. ಅಪ್ಪಾಜಿ, ನಮ್ಮಣ್ಣ ಮದುವೆ ಒಪ್ಪಿಕೊಟ್ಟಾಯ್ತು. ಇನ್ನೇ ತಡ ಮಾಡೋದು? ಇವತ್ತೇ ಆ ಶಾಸ್ತ್ರವನ್ನ ಮುಗಿಸೋಣವೇ? ಅಪ್ಪಾಜಿ ನೋಡಿದ್ರ ನನ್ನ ಸಹೋದರ ಅದೆಷ್ಟು ಬುದ್ಧಿವಂತ. ಪ್ರಪಂಚವೇ ಹಾಗಪ್ಪ. ಕೆಲಸವನ್ನ ಸುಲಭದಲ್ಲಿ ಮಾಡಿ ಯಾಕೆ ಗೊತ್ತೇ? ಒಬ್ಬಳು ತಾಯಿ ಬರ್ತಾಳೆ ಅಂತಾದ್ರೆ ಹೊರಡೋಣ. ರಾಘವ, ಅಪ್ಪಾಜಿ ರವಿ ಬಹಳ ಅಂದರೆ ಅಣ್ಣನ ಮದುವೆ ಆದ ನಂತರದಲ್ಲಿ ತಾನು ಆದಷ್ಟು ಬೇಗ ಮದುವೆ ಆಗುವುದು ಬಯಕೆ. ಕಾಲದ ಹುಡುಗರು ಹಿರಿಯರಿಗಿಂತ ಕಿರಿಯರ ಮುಂದೆ ಹೇಳಿದ ಹಾಗೆ ನನ್ನ ಮಗ ಆಗಿದ್ದಾನೆ. ಅವ ಒಬ್ಬ ವಿದ್ಯಾವಂತ, ಮುಂದೆ ಲಾಯರಾಗುವವನು. ಈ ಮನೆಯ ಜವಾಬ್ದಾರಿ ಇರುವಷ್ಟೇ ಭಾರ ಅವನಲ್ಲಿ. ಹಾಗಾಗಿ ಹೋಗೋದು ತಡ ಮಾಡೋದೇಕೆ? ಹೌದು, ಬನ್ನಿ. ತಂಗಿ, ಈಗ ಬೇಗ ಸಮಯವಾಯಿತು. ನೀನು ಬೇಗ ಹೋಗಿ ರೆಡಿಯಾಗಿ ಹೋಗಮ್ಮ. ಬೇಗ ಬರ್ತಾರೆ ಅವರೀಗ. ಹೇಗಿದ್ದೀಯೋ? ಇವರೇ ಅವತ್ತು ಹೇಳಿದ್ನಲ್ಲ, ನನ್ನ ಅಣ್ಣ, ನನ್ನ ಸಹೋದರ ರವಿ. ಇವರು ನಮ್ಮ ತಂದೆಯವರು. ಅಣ್ಣ, ನೀವು ಕೂತ್ಕೊಳ್ಳಿ. ರವಿ, ಇದ್ದಿದ್ದು ಎರಡೇ ಕುರ್ಚಿ. ಪರವಾಗಿಲ್ಲ. ಮನೆ ಅಲ್ವಾ? ಪರವಾಗಿಲ್ಲ. ನೀನೇನು ಬೇಸರ ಮಾಡ್ಕೊಳ್ಬಾರ್ದು. ನಾವಿದ್ದು ಎರಡೇ ಕುರ್ಚಿ ಇದೆ. ಆಯ್ತು. ಗಿರೀಶ, ಇಲ್ಲಪ್ಪ ನಿನ್ನ ತಂಗಿ, ಬೇಗ ಕರೆಯೋ. ನೋಡು, ನನ್ನ ಅಣ್ಣನ ಮುಖ ನೋಡು. ನಿನ್ನ ತಂಗಿಯನ್ನು ನೋಡುವ ಎಷ್ಟು ಆತುರದಲ್ಲಿದ್ದಾನೆ. ಕರಿತೀನಿ. ತಂಗಿ, ತಂಗಿ ಲತಾ, ಹೇಗಿದೆಯೋ? ಇಲ್ಲಿ ನಿಂತ್ಕೊಳ್ಳಮ್ಮ. ಹಾಲು ಗೆನ್ನೆಯ ಹುಡುಗಿ ನಮ್ಮ ಮನೆಗೆ ಪಕ್ಕನಾಗಿ ಕಾಣಿಸ್ತಾ ಇದ್ದಾರೆ. ಬೇರೆ ಕಡೆ ಹುಡುಕುವುದು ಬೇಡ ಅಪ್ಪಾಜಿ. ಸರಿ. ಇಲ್ಲಿ ಬರಮ್ಮ. ನಮಗೆ ನಿಮ್ಮ ತಂಗಿ ಏನು ಒಪ್ಪಿಗೆ ಆಯಿತು. ಅಷ್ಟೇ ಆದರೂ ನಿನ್ನ ತಮ್ಮನ ಆದರೆ ಅವಳ
ಅವಳ ಒಂದು ವಿಚಾರವನ್ನು ಕೇಳಿ ಮದುವೆ ವಿಚಾರ ಸ್ವಲ್ಪ ಮಾತನಾಡಬಹುದಲ್ಲ? ನಾನು ನನ್ನ ತಂಗಿಯಲ್ಲಿ ಒಂದು ವಿಚಾರವನ್ನು ಕೇಳಿ ಆಮೇಲೆ ನಿಮಗೆ ತಿಳಿಸ್ತೇನೆ. ಒಂದು ನಿಮಿಷ ಅಷ್ಟೇ, ಒಂದೇ ನಿಮಿಷ. ಈ ಒಂದು ನಿಮಿಷ ಏಕಪ್ಪ, ಒಂದು ಕೆಲವು ಸಮಯ ತೆಗೆದುಕೊಂಡು ಎಲ್ಲವೂ ಸುಸೂತ್ರವಾಗಿ ನಡೆಯುವ ಹಾಗೆ ಮಾಡಬೇಕು. ಅಷ್ಟೇ ಅಲ್ಲವೇನೋ? ಆಯ್ತಪ್ಪ, ಮಾತನಾಡು. ತಂಗಿ, ಅವರು ನಿನಗೆ ಒಪ್ಪಿಗೆ ಆಗಿದ್ದಾರಂತೆ. ನಿನಗೆ ಅವರು ಒಪ್ಪಿಗೆ ಆದ್ರೆ ಮಾತ್ರ ನೀನು ಒಪ್ಕೊಳ್ಬೇಕು, ಇಲ್ಲಾಂದ್ರೆ ಬೇಡ. ಅಣ್ಣ ಅಭ್ಯಂತರ ಇಲ್ಲ, ಒಪ್ಪಿಗೆ ಆದ್ರೆ ಅಷ್ಟೇ ನನಗೆ ಒಪ್ಪಿಗೆ ಅಂತ ಹೇಳಿ. ಅಣ್ಣ, ನಿನ್ನ ಒಪ್ಪಿಗೆನೇ ನನ್ನ ಒಪ್ಪಿಗೆ. ಗಿರೀಶ, ತಾವು ಮುಂದಿನ ವಿಚಾರವನ್ನ ಮಾತನಾಡ್ಬೋದು. ಅಂದ್ರೆ ಏನು ನಿಮ್ಮ ಮಾತಿನ ಅರ್ಥ? ಅಂದ್ರೆ ಅದೇ ವರದಕ್ಷಿಣೆ ವಿಚಾರ ಮಾತಾಡ್ಬೋದಂತ. ಲೋ ಗಿರೀಶ, ಅದೇ ಪ್ರಮಾಣ ಕಲಿಸಿದ್ರು. ಮಾಡ್ಲು ನೀನೇನು ಲಕ್ಷಾಧಿಪತಿಯೋ ಇಲ್ಲ ಕೋಟ್ಯಾಧಿಪತಿಯೋ? ಯಾಕೋ ಅಷ್ಟು ಕೋಪ ಮಾಡ್ಕೊಳ್ತಾ ಇದೀಯ ನೀನು? ಮತ್ತೇನು ಮಾಡ್ಲಿ ಗಿರೀಶ? ಕೋಪ ಮಾಡ್ಕೊಳ್ಬಾರ್ದು ಕಣೋ, ಕೋಪ ಮಾಡ್ಕೊಳ್ಬಾರ್ದು. ಈ ಸಮಾಜದಲ್ಲಿ ವರದಕ್ಷಿಣೆ ಕೇಳುವುದು ತಪ್ಪಲ್ಲ. ಯಾಕೆ ಗೊತ್ತಾ? ನಮ್ಮಂಥ ಬಡ ಹೆಣ್ಣು ಮಕ್ಕಳನ್ನ ಮದುವೆಯಾಗಿ ಹೋಗಿ ಸೀಮೆ ಎಣ್ಣೆಯನ್ನ ಸುರಿದು ಬೆಂಕಿ ಹಚ್ತಾರೆ. ಅಷ್ಟೇ ಏಕೆ, ತಾವು ಹುಟ್ಟ ಬಟ್ಟೆಯಿಂದಲೇ ನೇಣು ಹಾಕಿ ಬಿಡ್ತಾರಪ್ಪ, ನೇಣು ಹಾಕಿ ಅತ್ತೆ ಮಾವಂದಿರ ಕಾಟವನ್ನು ತಾಳಲಾರದೆ ಬಾವಿನ ಕೆರೆಗೆ ಹಾರಿ ಪ್ರಾಣವನ್ನೇ ಕಳ್ಕೊಂಡು. ಈ ವರದಕ್ಷಿಣೆ ಬಗ್ಗೆ ನಾನು ಕೇಳಿದ್ದು ತಪ್ಪೇನಪ್ಪ? ತಪ್ಪು ಗಿರೀಶ, ತಪ್ಪು. ಕಾನೂನಿನ ದೃಷ್ಟಿಯಲ್ಲಿ ವರದಕ್ಷಿಣೆ ಕೊಡುವುದು ಹಾಗೂ ತೆಗೆದುಕೊಳ್ಳುವುದು ಎರಡು ಮಹಾ ಅಪರಾಧಗಳು ಗಿರೀಶ, ಮಹಾ ಅಪರಾಧ. ಹಾಗಂತ ನಾನೇನು ಕೋಟ್ಯಾಧಿಪತಿಯಲ್ಲ ಗಿರೀಶ. ನಿನ್ನಲ್ಲಿ ವರದಕ್ಷಿಣೆಯನ್ನ ತೆಗೆದುಕೊಂಡು ದೊಡ್ಡಸ್ತಿಕೆಯನ್ನ ತೋರಿಸುವಷ್ಟು ಸಣ್ಣ ಗುಣದವನಲ್ಲವೋ ಈ ರಾಘವ. ಗಿರೀಶ, ವರದಕ್ಷಿಣೆ ಹಣವನ್ನ ತಂದಿಲ್ಲವೆಂದು ಒಂದು ಹೆಣ್ಣಿನ ಜೀವನವನ್ನೇ ಹಾಳುಗೆಡುವ ಕೆಟ್ಟ ಗುಣದವನಲ್ಲವೋ ಈ ದುಡ್ಡೇ ದೊಡ್ಡಪ್ಪ ಎನ್ನುವ ಕಟುಕರು ಅಂತಹ ಕೆಲಸವನ್ನು ಮಾಡ್ತಾರೆ. ಹೆಣ್ಣಿನ ಕುಲವನ್ನೇ ಧ್ವಂಸ ಮಾಡ ಎಲ್ಲ ಮುಗಿದಾದ ಮೇಲೆ ಅವಳನ್ನ ಈ ಪ್ರಪಂಚದಿಂದಲೇ ದೂರಪಡಿಸಲು ಯತ್ನಿಸುತ್ತಾರೆ. ಅಂತಹ ಕಟುಕರು ನಾವೆಲ್ಲ ಭಾವನೆಯನ್ನು ಗಿರೀಶ. ಛೇ, ಛೇ, ಹಾಗಂತ ನಾನು ಹೇಳಿಲ್ಲ ಬಾಬಾ, ಹಾಗಂತ ನಾನು ಹೇಳಿಲ್ಲ. ನೋಡಿ, ಅಂತಹ ಕಟುಕರ ಕೈಯಲ್ಲಿ ಈ ನನ್ನ ತಂಗಿ ಸಿಕ್ಕಿಕೊಂಡು ಹಾಗೆ ಹೋಗಬಾರ್ದು ಅಂತ ಹೇಳಿದೆ. ರಕ್ತ ಸಂಬಂಧ ಅಂತ, ರಕ್ತ ಸಂಬಂಧದಲ್ಲಿ ಇರುವ ಹುಳು ಎಂದ್ರೆ ಈ ನನ್ನ ತಂಗಿ ಮಾತ್ರ ನನಗೆ. ಯಾರು ಇಲ್ಲ ಭಾವ, ನನಗೆ ಯಾರು ಇಲ್ಲ. ನಾನು ಹೇಳ್ತೇನೆ ಬಿಟ್ರೆ ನಿಮ್ಮನ್ನ ಕೀಳಾಗಿ ನೋಡ್ಬೇಕು ಅಂತ ಹೇಳೇ ಇಲ್ಲ ಭಾವ, ಹೇಳೇ ಇಲ್ಲ. ಗಿರೀಶ, ಯಾರೋ ಮೂರ್ಖರು ವರದಕ್ಷಿಣೆಯ ತೆಗೆದುಕೊಳ್ಳುತ್ತಾರಂತ ನಾವು ತೆಗೆದುಕೊಳ್ಳುವುದಿಲ್ಲ ಗಿರೀಶ, ತೆಗೆದುಕೊಳ್ಳುವುದಿಲ್ಲ. ನೋಡು, ಸಮಾಜದಲ್ಲಿ ವರದಕ್ಷಿಣೆಯನ್ನು ಕೊಡುವುದು ತಪ್ಪು. ಹಾಗಂತ ನಾವೇನು ಕೋಟ್ಯಾಧಿಪತಿಗಳಲ್ಲ. ನೋಡು, ನಾವು ದುಡಿದು ಸಂಪಾದಿಸಿದ ಹಣವೇ ನಮ್ಮದಲ್ಲದಿರುವಾಗ ನೀನು ಕೊಟ್ಟ ವರದಕ್ಷಿಣೆ ಹಣ ಎಷ್ಟು ದಿನ ಅಂತ ಬರಬಹುದು ಗಿರೀಶ? ಎಷ್ಟು ದಿನ ಅಂತ ಬರ್ಬೋದು? ನೋಡು, ನಾನು ಬಡವ, ನನಗೂ ಒಂದು ಮಗಳಿದ್ದರೆ ನಾನು
ಅದಕ್ಕಾಗಿ ನಾವು ವರದಕ್ಷಿಣೆಯ ತೆಗೆದುಕೊಳ್ಳುವುದಿಲ್ಲ. ಪಡೆಯುವುದಕ್ಕೆ ವಿರೋಧವಾಗಿ ನಾವು ಹಾಗಂತ ನಾವೇನು ಅಷ್ಟು ದೊಡ್ಡ ಶ್ರೀಮಂತರಲ್ಲ. ಆದರೂ ಸಮಾಜಕ್ಕೆ ನ್ಯಾಯವನ್ನು ಹೇಳುವ ಈ ರೈತರು ಸಮಾಜಕ್ಕೆ ಒಂದು ಕೊಡುಗೆಯನ್ನು ನೀಡುವುದಕ್ಕಾಗಿ ಯಾವುದೇ ವರದಕ್ಷಿಣೆ ಇಲ್ಲದೆ ನಮ್ಮ ಮನೆಯ ಸೊಸೆಯಾಗಿ ಮಾಡಿಕೊಳ್ಳುತ್ತೇವೆ. ನಿನ್ನ ಒಪ್ಪಿಗೆ ತಾನೇ? ಮಾನವರು ಇದ್ದಾರೆ ಅಂತ ಮಾನವರೇ, ನಾನು ನಿಮಗೆ ಮಾವ ಅಂತ ಕರೀತೀನಿ. ಮನುಷ್ಯರು ಈ ಜಗತ್ತಿನಲ್ಲಿ ಇದ್ದಾರೆ ಅಂದ್ರೆ ಪುಣ್ಯವಂತರು. ಬಡವರ ಮೇಲೆ ನೀವು ತೋರಿಸುತ್ತಿರುವ ಪ್ರೀತಿ, ವಿಶ್ವಾಸ, ಅನುಕಂಪ ಇದನ್ನೆಲ್ಲ ನೋಡ್ತಾ ಇದ್ರೆ ನನ್ನ ಹೃದಯ ತುಂಬಿ ಬರ್ತಾ ಇದೆ. ನೀವು ಮಾಡುತ್ತಿರುವ ಈ ಪ್ರೀತಿ, ವಿಶ್ವಾಸ ಇದನ್ನೆಲ್ಲ ನಿಮಗೆ ಯಾವ ರೀತಿಯ ಕೃತಜ್ಞತೆಯನ್ನು ಸಲ್ಲಿಸಬೇಕಂತ ಒಂದು ಗೊತ್ತಾಗ್ತಾ ಇಲ್ಲ. ಸಮಾಜದಲ್ಲಿ ನಮ್ಮಂತ ಹುಲುಮಾನವರೆಲ್ಲ ದೇವರಾಗಿದ್ದರೆ ಆ ದೇವರೇಕೆ ಕಲ್ಲಾಗಿ ನೋಡು. ಪ್ರಪಂಚದಲ್ಲಿ ಒಬ್ಬರನ್ನ ಸುಖದಿಂದಿಟ್ಟು ಇನ್ನೊಬ್ಬರನ್ನ ಕಡು ಕಷ್ಟದಲ್ಲಿ ನೂಕಿ ಅವನು ಮೇಲೆ ಕುಳಿತು ಸಮಾಜವನ್ನು ನೋಡ್ತಾ ಇದ್ದಾನೆ. ಅದಕ್ಕಾಗಿ ಅವನನ್ನ ದೇವರೆಂದು ಕರೆಯುತ್ತಾರೆ. ಯಾರಲ್ಲಿ ಗುಣವಿದೆ, ಯಾರಲ್ಲಿ ಹಣವಿದೆ ಅಂತ ಅರ್ಥವಿಸಿಕೊಂಡು ಜೀವನದ ಮಾರ್ಗದರ್ಶನ ಮಾಡುವುದೇ ಇಂದಿನಿಂದ ಅವಳು ನನ್ನ ಸೊಸೆ. ದಾರಿ ಎರೆದು ಸುಖದಿಂದ ದಾರಿ ಎರೆದುಕೊಂಡು ನನ್ನ ಮನೆಗೆ ಸೊಸೆಯಾಗಿ ಮಾಡುವ ಕರ್ತವ್ಯ ನಿನ್ನದು. ಗಿರೀಶ, ಇಷ್ಟು ದಿವಸ ನಾವು ಬಾಲ್ಯ ಸ್ನೇಹಿತರಾಗಿದ್ದು, ಇವತ್ತಿನಿಂದ ನಾವು ಸಂಬಂಧಿಗಳಾಗಿದ್ದು. ನೋಡಪ್ಪ ಗಿರೀಶ, ಈ ಲತಾ ಇನ್ಮೇಲೆ ನನಗೆ ಅತಿಥಿಗಳಾಗಿದ್ದು. ನೋಡು, ಅವತ್ತು ಕೊಟ್ಟಂತ ಮಾತಿನ ಪ್ರಕಾರ ನಾನು ಮಾತನ್ನು ನಡೆದುಕೊಂಡಿದ್ದೇನೆ. ನನ್ನ ಆತ್ಮೀಯ. ಸರಿ, ನೀನು ಕಾಲೇಜ್ನಲ್ಲಿ ಏನೇನೋ ಮಾಡ್ತಾ ಇದೆಯಲ್ಲ, ಅದೆಲ್ಲ ಹೇಳ್ಬಿಡ್ಲೇನೋ? ಅದೆಲ್ಲ ಹೊತ್ತಿಗೆ ಬಂದ್ಮೇಲೆ ಅವಳೇ ಕೇಳ್ತಾಳೆ ಬಿಡು. ಅವಳೇ ಕೇಳ್ತಾಳೆ ಕಣೋ. ಏನಣ್ಣ? ನಿನ್ ಮೈದುನ ಆಗೋನಿದ್ದಾನಲ್ಲ, ಕಾಲೇಜ್ನಲ್ಲಿ ಹೇಳಿನು ಬೇಡವೋ, ಅದೆಲ್ಲ ಯಾಕೋ ಹೇಳಲ್ಲ ಕಣ. ನೀನು ಕಿತ್ತು ಕಣ. ಆದಷ್ಟು ಬೇಗ ಈ ಹೊತ್ತಿಗೆಯನ್ನು ನಮ್ಮ ಮನೆಗೆ ಕಳಿಸಿಕೊಡು. ಹಾಗಾದ್ರೆ ನಾವಿನ್ನು ಹೋಗ್ಬರಬಹುದೇ? ಅವನಿಗೆ